ಕಿರುತೆರೆ ನಟಿ ಮೇಲೆ ನಟ ಮನು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮನುವನ್ನ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು. ಶಿವಮೊಗ್ಗದಲ್ಲಿ ಘಟನೆ ನಡೆದ ಜಾಗದಲ್ಲಿ ಪಂಚನಾಮೆ ನಡೆಸಲಾಗ್ತಾ ಇದೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಸ್ಥಳ ಮಹಜರಿಗೆ ಖಾಕಿ ಸಿದ್ಧತೆ ಮಾಡಿಕೊಂಡಿದೆ. 2022ರ ನವೆಂಬರ್ 29ನೇ ತಾರೀಕು ಶಿಕಾರಿಪುರಕ್ಕೆ ತೆರಳಿದ್ದ ಮನು ಮತ್ತು ನಟಿ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಕಲಾವಿದರೊಂದಿಗೆ ಇಬ್ಬರು ಕೂಡ ತೆರಳಿದ್ರು ಎನ್ನಲಾಗಿದೆ. ಖಾಸಗಿ ಹೋಟೆಲ್ ರೂಮ್ ಒಂದರಲ್ಲಿ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಸಂಭಾವನೆ ಕೊಡುವ ನೆಪದಲ್ಲಿ ಅತ್ಯಾಚಾರ ಎಸಗಿರುವ ಉಲ್ಲೇಖ ಮಾಡಲಾಗಿದೆ. ಅತ್ಯಾಚಾರ ಎಸಗಿದ 3 ಸ್ಥಳಗಳಲ್ಲಿ ಇದೀಗ ಖಾಕಿ ಪಂಚನಾಮೆ ನಡೆಸಿದೆ. ನಿನ್ನೆ ಬೆಂಗಳೂರಿನ ಸ್ಥಳಗಳಲ್ಲಿ ಮಹಜರ್ ಮಾಡಿದ್ದಾರೆ ಪೊಲೀಸರು. ಮಡೆನೂರು ಮನು ಎಂಬ ಕಿರುತೆರೆ ನಟ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ನಟಿಗೆ ಸಂಭಾವನೆ ಕೊಡುವ ಸಂದರ್ಭದಲ್ಲಿ ಆಕೆಯನ್ನು ರೂಮ್ಗೆ ಕರೆದು ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂಥ ಆರೋಪ. ಶಿಕಾರಿಪುರದಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದಾಗ ಈ ಘಟನೆ ನಡೆದಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. 2022ರ ನವೆಂಬರ್ 29ರಂದು ಘಟನೆ ನಡೆದಿದೆ ಅಂತ ನಟಿ ದೂರು ಕೊಟ್ಟಿರ್ತಕ್ಕಂಥದ್ದು. ಖಾಸಗಿ ಹೋಟೆಲ್ ರೂಮ್ ಒಂದರಲ್ಲಿ ಅತ್ಯಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಖಾಕಿ ಇದೀಗ ಪಂಚನಾಮೆ ನಡೆಸಿದೆ. ನಿನ್ನೆ ಬೆಂಗಳೂರಿನ 3 ಸ್ಥಳಗಳಲ್ಲಿ ಮಹಜರ್ ಮಾಡಿದ್ದಾರೆ ಪೊಲೀಸರು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನಿದೆ ಈ ಮಡೆನೂರು ಮನು ಪ್ರಕರಣದಲ್ಲಿ ಅಪ್ಡೇಟ್? ಶ್ರೀಲಕ್ಷ್ಮಿ, ಆರೋಪಿತ ನಟ ಮನುನನ್ನ ಈಗಾಗಲೇ ಕಸ್ಟಡಿಗೆ ಪಡೆದಿರುವಂತಹ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ತನ್ನ ಮೇಲಿರುವ ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನ ಆರೋಪಿತ ನಟ ಮಾಡ್ತಿದ್ದಾನೆ. ಅಂದ್ರೆ ನಾನು ಸಿನಿಮಾವನ್ನ ಮಾಡಿದ್ದೇನೆ, ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ, ಹೀಗಾಗಿ ಕಾಣದ ಕೈಗಳು ಈ ಒಂದು ವಿಚಾರದಲ್ಲಿ ತಲೆ ಹಾಕಿ ಆಕೆಯಿಂದ ದೂರು ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬದಲಾಗಿ ನಾನು ಯಾವುದೇ ರೀತಿಯಾದಂತಹ ಅತ್ಯಾಚಾರ ಮಾಡಿಲ್ಲ, ಕಿರುಕುಳ ಕೊಟ್ಟಿಲ್ಲ, ಬೆದರಿಕೆ ಹಾಕಿಲ್ಲ ಅಂತ ಹೇಳಿ ಆರೋಪಿತ ಹೇಳಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ನಿನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಂತ್ರಸ್ತೆಯನ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಆತನ ವಿರುದ್ಧ ಮತ್ತಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ದಾಖಲೆಗಳನ್ನು ಕೂಡ ಅಂದ್ರೆ ಸಾಕ್ಷ್ಯಗಳನ್ನು ಕೂಡ ಒಪ್ಪಿಸ್ತೀನಿ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂತ ಕೆಲಸವನ್ನ ಸಂತ್ರಸ್ತೆ ಮಾಡಿದ್ಲು. ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆತನ ಮೊಬೈಲ್ ನಲ್ಲಿ ಈವರೆಗೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಖಾಸಗಿ ಫೋಟೋಗಳಾಗಿರ್ಬೋದು ಮತ್ತೆ ವಿಡಿಯೋಗಳು ಅಲ್ಲಿ ಪತ್ತೆ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಆತ ಡಿಲೀಟ್ ಮಾಡಿರುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಆತನ ಮೊಬೈಲ್ ಅನ್ನ FSL ಗೆ ಕಳಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದ್ ಕಡೆ ಈಗಾಗಲೇ ಆತನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಕಳೆದ ಶನಿವಾರ ನಡೆದಿರುವಂತ ಘಟನೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೆಚ್ಚಿನ ತನಿಖೆ ನಡೆಸಿದ್ದಾರೆ. ಯಾಕಂದ್ರೆ ಆ ಒಂದು ಕಳೆದ ಶನಿವಾರ ಆರೋಪಿತ ನಟಿಯ ಮನೆಗೆ ಹೋಗಿ ಆಕೆಯನ್ನ ಒತ್ತಾಯಪೂರ್ವಕವಾಗಿ ಮದ್ಯಪಾನ ಮಾಡಿಸಿ ಆಕೆಯ ಖಾಸಗಿ ವಿಡಿಯೋಗಳನ್ನ ತೆಗೆದುಕೊಂಡು ಆಕೆಯನ್ನ ಬ್ಲಾಕ್ ಮೇಲ್ ಮಾಡಿದ್ದಾಳೆ ಅಂತೇಳಿ ನಟಿ ಈಗ ಸಂತ್ರಸ್ತೆ ಆರೋಪವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ಲು. ಹೀಗಾಗಿ ಆ ಶನಿವಾರ ಏನ್ ನಡೆದಿತ್ತು, ಶನಿವಾರ ಆರೋಪಿತ ಎಲ್ಲಿದ್ದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಅವತ್ತು ಆರೋಪಿಗೆ ಸಂಬಂಧಪಟ್ಟಂತೆ ಆತ ಆ ಒಂದು ಮನೆಗೆ ಹೋಗಿದ್ದ ಅಂತ ಅಲ್ಲಿನ CCTV ಫುಟೇಜ್ ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಆತನ ಮೊಬೈಲ್ ಟವರ್ ಡಂಪ್ ಅನ್ನ ಅವತ್ತಿನ ದಿನ ಎಲ್ಲಿದ್ದ ಅಂತ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಆತ ಅಲ್ಲಿದ್ದ ಆ ಒಂದು ದಿನ ಅನ್ನೋದನ್ನ ಅಲ್ಲೇನಾದ್ರೂ ಟೆಕ್ನಿಕಲ್ ಎವಿಡೆನ್ಸ್ ನಲ್ಲಿ ಪ್ರೂವ್ ಆದ್ರೆ ನಟನಿಗೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಆರೋಪಿತನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕಸ್ಟಡಿಗೆ ಪಡೆದು 3 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ಆತನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಕಿರುತೆರೆ ನಟಿ ಮೇಲೆ ನಟ ಮನು ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮನುವನ್ನ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು. ಶಿವಮೊಗ್ಗದಲ್ಲಿ ಘಟನೆ ನಡೆದ ಜಾಗದಲ್ಲಿ ಪಂಚನಾಮೆ ನಡೆಸಲಾಗ್ತಾ ಇದೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಸ್ಥಳ ಮಹಜರಿಗೆ ಖಾಕಿ ಸಿದ್ಧತೆ ಮಾಡಿಕೊಂಡಿದೆ. 2022ರ ನವೆಂಬರ್ 29ನೇ ತಾರೀಕು ಶಿಕಾರಿಪುರಕ್ಕೆ ತೆರಳಿದ್ದ ಮನು ಮತ್ತು ನಟಿ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಕಲಾವಿದರೊಂದಿಗೆ ಇಬ್ಬರು ಕೂಡ ತೆರಳಿದ್ರು ಎನ್ನಲಾಗಿದೆ. ಖಾಸಗಿ ಹೋಟೆಲ್ ರೂಮ್ ಒಂದರಲ್ಲಿ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಸಂಭಾವನೆ ಕೊಡುವ ನೆಪದಲ್ಲಿ ಅತ್ಯಾಚಾರ ಎಸಗಿರುವ ಉಲ್ಲೇಖ ಮಾಡಲಾಗಿದೆ. ಅತ್ಯಾಚಾರ ಎಸಗಿದ 3 ಸ್ಥಳಗಳಲ್ಲಿ ಇದೀಗ ಖಾಕಿ ಪಂಚನಾಮೆ ನಡೆಸಿದೆ. ನಿನ್ನೆ ಬೆಂಗಳೂರಿನ ಸ್ಥಳಗಳಲ್ಲಿ ಮಹಜರ್ ಮಾಡಿದ್ದಾರೆ ಪೊಲೀಸರು.
ಮಡೆನೂರು ಮನು ಎಂಬ ಕಿರುತೆರೆ ನಟ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ನಟಿಗೆ ಸಂಭಾವನೆ ಕೊಡುವ ಸಂದರ್ಭದಲ್ಲಿ ಆಕೆಯನ್ನು ರೂಮ್ಗೆ ಕರೆದು ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂಥ ಆರೋಪ. ಶಿಕಾರಿಪುರದಲ್ಲಿ ಈ ಘಟನೆ ನಡೆದಿದೆ. ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಹೋಗಿದ್ದಾಗ ಈ ಘಟನೆ ನಡೆದಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. 2022ರ ನವೆಂಬರ್ 29ರಂದು ಘಟನೆ ನಡೆದಿದೆ ಅಂತ ನಟಿ ದೂರು ಕೊಟ್ಟಿರ್ತಕ್ಕಂಥದ್ದು. ಖಾಸಗಿ ಹೋಟೆಲ್ ರೂಮ್ ಒಂದರಲ್ಲಿ ಅತ್ಯಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹಾಕಿ ಇದೀಗ ಪಂಚನಾಮೆ ನಡೆಸಿದೆ. ನಿನ್ನೆ ಬೆಂಗಳೂರಿನ 3 ಸ್ಥಳಗಳಲ್ಲಿ ಮಹಜರ್ ಮಾಡಿದ್ದಾರೆ ಪೊಲೀಸರು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನಿದೆ ಈ ಮಡೆನೂರು ಮನು ಪ್ರಕರಣದಲ್ಲಿ ಅಪ್ಡೇಟ್? ಶ್ರೀಲಕ್ಷ್ಮಿ, ಆರೋಪಿತ ನಟ ಮನುನನ್ನ ಈಗಾಗಲೇ ಕಸ್ಟಡಿಗೆ ಪಡೆದಿರುವಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ವಿಚಾರಣೆ ವೇಳೆಯಲ್ಲಿ ತನ್ನ ಮೇಲಿರುವ ಆರೋಪಗಳನ್ನ ತಳ್ಳಿ ಹಾಕುವಂತ ಕೆಲಸವನ್ನ ಆರೋಪಿತ ನಟ ಮಾಡ್ತಿದ್ದಾನೆ. ಅಂದ್ರೆ ನಾನು ಸಿನಿಮಾವನ್ನ ಮಾಡಿದ್ದೇನೆ, ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ, ಹೀಗಾಗಿ ಕಾಣದ ಕೈಗಳು ಈ ಒಂದು ವಿಚಾರದಲ್ಲಿ ತಲೆ ಹಾಕಿ ಆಕೆಯಿಂದ ದೂರು ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬದಲಾಗಿ ನಾನು ಯಾವುದೇ ರೀತಿಯಾದಂತಹ ಅತ್ಯಾಚಾರ ಮಾಡಿಲ್ಲ, ಕಿರುಕುಳ ಕೊಟ್ಟಿಲ್ಲ, ಬೆದರಿಕೆ ಹಾಕಿಲ್ಲ ಅಂತ ಹೇಳಿ ಆರೋಪಿತ ಹೇಳಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ನಿನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಂತ್ರಸ್ತೆಯನ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಆತನ ವಿರುದ್ಧ ಮತ್ತಷ್ಟು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ದಾಖಲೆಗಳನ್ನು ಕೂಡ, ಅಂದ್ರೆ ಸಾಕ್ಷ್ಯಗಳನ್ನು ಕೂಡ ಒಪ್ಪಿಸ್ತೀನಿ ಅಂತ ಹೇಳಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂತ ಕೆಲಸವನ್ನ ಸಂತ್ರಸ್ತೆ ಮಾಡಿದ್ಲು. ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆತನ ಮೊಬೈಲ್ ನಲ್ಲಿ ಈವರೆಗೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಖಾಸಗಿ ಫೋಟೋಗಳಾಗಿರ್ಬೋದು ಮತ್ತೆ ವಿಡಿಯೋಗಳು ಅಲ್ಲಿ ಪತ್ತೆ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಆತ ಡಿಲೀಟ್ ಮಾಡಿರುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಆತನ ಮೊಬೈಲ್ ಅನ್ನ FSL ಗೆ ಕಳಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದ್ ಕಡೆ ಈಗಾಗಲೇ ಆತನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಕಳೆದ ಶನಿವಾರ ನಡೆದಿರುವಂತ ಘಟನೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹೆಚ್ಚಿನ ತನಿಖೆ ನಡೆಸಿದ್ದಾರೆ. ಯಾಕಂದ್ರೆ ಆ ಒಂದು ಕಳೆದ ಶನಿವಾರ ಆರೋಪಿತ ನಟಿಯ ಮನೆಗೆ ಹೋಗಿ ಆಕೆಯನ್ನ ಒತ್ತಾಯಪೂರ್ವಕವಾಗಿ ಮದ್ಯಪಾನ ಮಾಡಿಸಿ ಆಕೆಯ ಖಾಸಗಿ ವಿಡಿಯೋಗಳನ್ನ ತೆಗೆದುಕೊಂಡು ಆಕೆಯನ್ನ ಬ್ಲಾಕ್ ಮೇಲ್ ಮಾಡಿದ್ದಾಳೆ ಅಂತೇಳಿ ನಟಿ ಈಗ ಸಂತ್ರಸ್ತೆ ಆರೋಪವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ಲು. ಹೀಗಾಗಿ ಆ ಶನಿವಾರ ಏನ್ ನಡೆದಿತ್ತು, ಶನಿವಾರ ಆರೋಪಿತ ಎಲ್ಲಿದ್ದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಅವತ್ತು ಆರೋಪಿಗೆ ಸಂಬಂಧಪಟ್ಟಂತೆ ಆತ ಆ ಒಂದು ಮನೆಗೆ ಹೋಗಿದ್ದ ಅಂತ ಅಲ್ಲಿನ CCTV ಫುಟೇಜ್ ಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಆತನ ಮೊಬೈಲ್ ಟವರ್ ಡಂಪ್ ಅನ್ನ ಅವತ್ತಿನ ದಿನ ಎಲ್ಲಿದ್ದ ಅಂತ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಆತ ಅಲ್ಲಿದ್ದ ಆ ಒಂದು ದಿನ ಅನ್ನೋದನ್ನ ಅಲ್ಲೇನಾದ್ರೂ ಟೆಕ್ನಿಕಲ್ ಎವಿಡೆನ್ಸ್ ನಲ್ಲಿ ಪ್ರೂವ್ ಆದ್ರೆ ನಟನಿಗೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಆರೋಪಿತನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕಸ್ಟಡಿಗೆ ಪಡೆದು 3 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ಆತನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.